ಕಳ್ಳತನವಾಗಿದ್ದು 15 ಲಕ್ಷ ಮೌಲ್ಯದ ಕೃಷಿ ಯಂತ್ರೋಪಕರಣಗಳು ವಶ. ಶ್ರೀ ಶೇಖರ್ ನಾಯಕ್ ತಂದೆ ಲೇಟ್ ಭೀಮಾ ನಾಯಕ್ ಶಿವಪುರ ಗ್ರಾಮವರು ಠಾಣೆಗೆ ಹಾಜರಾಗಿ ನಮ್ಮ ಮನೆಯ ಬಳಿ ಹಾಗೂ ನಮ್ಮ ತಮ್ಮ ಮನೆಯ ಬಳಿ ಖಾಲಿ ಜಾಗದಲ್ಲಿ ನಿಲ್ಲಿಸಿದ್ದ ಒಂದು ಸ್ಲ್ಯಾಚರ್ ಅಂದಾಜು ಬೆಲೆ 40,000, ಒಂದು ಬಾಂಡ್ಲಿ ಅಂದಾಜು ಬೆಲೆ 50,000 ರೂಪಾಯಿ. ಇವುಗಳನ್ನು ಯಾರೋ ಕಳ್ಳರು ದಿನಾಂಕ 6/4/2024 ರಾತ್ರಿ ಯಾವುದೋ ವೇಳೆಯಲ್ಲಿ ಕಳ್ಳತನ ಮಾಡಿಕೊಂಡು ಹೋಗಿದ್ದು ಪತ್ತೆ ಮಾಡಿಕೊಡುವಂತೆ ದೂರು ನೀಡಿದ್ದು ದಾಖಲಿಸಿ ಪತ್ತೆಗೆ ಕ್ರಮ ಕೈಗೊಂಡಿರುತ್ತದೆ. ನಂತರ ಅಪರ ಪೊಲೀಸ್ ಅಧೀಕ್ಷಕರವರಾದ ಶ್ರೀ ವಿಜಯಕುಮಾರ್ ಸಂತೋಷ್ ಹಾಗೂ ಶ್ರೀ ಮಂಜುನಾಥ್ ರವರ ಮತ್ತು ದಾವಣಗೆರೆ ಗ್ರಾಮಾಂತರ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರವರಾದ ಶ್ರೀ ಪ್ರಶಾಂತ್ ಸಿದ್ದನಗೌಡರ ಇವರ ಮಾರ್ಗದರ್ಶನದಲ್ಲಿ ಗ್ರಾಮಾಂತರ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಶ್ರೀ ಕಿರಣ್ ಕುಮಾರ್, ಪಿಎಸ್ಐ ಶ್ರೀ ಜೋವಿತ್ ರಾಜ್ ಹಾಗೂ ಸಿಬ್ಬಂದಿಗಳಾದ ದೇವೇಂದ್ರ ನಾಯಕ್, ಶ್ರೀ ನಾಗಭೂಷಣ್, ಶ್ರೀ ಅಣ್ಣಯ್ಯ, ಶ್ರೀ ಮಹಮ್ಮದ್ ಯಶೂಫ್ ಅತ್ತಾರ್, ಶ್ರೀ ವೀರೇಶ್ PM ರವರನ್ನು ಒಳಗೊಂಡ ತಂಡವು 3 ಜನ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕರನ್ನು ವಶಕ್ಕೆ ಪಡೆದು ಮೇಲ್ಕಂಡ ಪ್ರಕರಣ ಸೇರಿದಂತೆ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದಿನ 6 ಕಡೆ ಹಾಗೂ ಮಾಯಕೊಂಡ ಪೊಲೀಸ್ ಠಾಣಾ ಸರಹದ್ದಿನ 3 ಕಡೆ ಕೃತ್ಯವೆಸಗಿದ್ದ 15 ಲಕ್ಷ ರೂಪಾಯಿ ಮೌಲ್ಯದ 3 ಟ್ರಾಲಿ, 3 ರೋಟವೇಟರ್, 2 ಬಾಂಡ್ಲಿ, 3 ಬಲರಾಮ್, 1 ಕ್ಲಾಶರ್ ಇವುಗಳನ್ನು ಹಾಗೂ ಕೃತ್ಯಕ್ಕೆ ಬಳಸಿದ ಟ್ರ್ಯಾಕ್ಟರ್ ಇಂಜಿನನ್ನು ಅಮಾನತುಪಡಿಸಿಕೊಂಡು ಬಾಲಕರನ್ನು ಸರ್ಕಾರಿ ಪರಿವೀಕ್ಷಣಾಲಯಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಸದರಿ ಮಾಲು ಮತ್ತು ಕೃತ್ಯವೆಸಗಿದವರನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರಶಾಂತ್ IPS ರವರು ಶ್ಲಾಘಿಸಿರುತ್ತಾರೆ.